ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಬ್ಲಾಗ್. ಆಫೀಸಲ್ಲಿ ಹೋಳಿ ಆಟ ಆಡ್ಕೊಂಡು ಬಂದಿದ್ವಿ ಅಲ್ವಾ, ಸೊ ಹಾಗಾಗಿ ಆಟ ಆಡ್ಬೇಕಂತ ನನ್ನ ಮಗಳು ಕೂಡ. ಸೊ ಹಾಗಾಗಿ ಪಪ್ಪಾಗೆ ಹೇಳ್ಬಿಟ್ಟು ಕಲರ್ಸು ಪಿಚಕಾರಿ ಎಲ್ಲ ತಗ್ಸ್ಕೊಬಂದು ಆಟ ಆಡ್ಕೊಂಡು ನಿಂತಿದ್ಲು. ಸೊ ಕಲರ್ಸ್ ಎಲ್ಲ ಕೊಡೋದಷ್ಟು ಸೇಫ್ ಅಲ್ಲ ಅಂತ ಅಂದ್ಬಿಟ್ಟು ಅವಳು ಆಸೆ ಕಲರ್ಸ್ ತೊಗೊಬಂದಿದ್ದೆ, ಬಟ್ ಆದರೂ ಕೊಟ್ಟಿಲ್ಲ. ಬರೀ ಖಾಲಿ ನೀರು ಪ್ಲೇನ್ ವಾಟರ್ ಕೊಟ್ಬಿಟ್ಟು ಹೊರಗಡೆ ಮನೆಯಿಂದ ಹೊರಗಡೆ ಒಂದು ಬಕೆಟಲ್ಲಿ ನೀರು ಕೊಟ್ಟು ಆಟ ಆಡೋಕೆ ಬಿಟ್ಟಿದೆ. ಚೆನ್ನಾಗಿ ಆಟ ಆಡ್ತಾ ಇದ್ಲು. ಸೊ ಓಕೆ, ಅವಳು ಆಟ ಆಡೋ ಗಂಟೆ ಏನಾದರೂ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಬೇಕ್ರಿ ಸ್ಟೈಲಲ್ಲಿ ಆ್ಯಪಲ್ ಕೇಕ್ ಅಂತ ಮಾಡ್ತಾರೆ ಗೊತ್ತಾ, ಸೊ ಅದನ್ನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಜ ಹೇಳ್ತೀನಿ, ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ ಎಲ್ಲರೂ ಅಂತಿದ್ದು. ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಒಂದು ಸ್ಪೂನ್ ಕೋಕೋ ಪೌಡರ್, ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಒಂದು ಸ್ವಲ್ಪ ಹಾಲು, ಆಪ್ಷನು ಹಾಲು ಬಂದುಬಿಟ್ಟು, ಮತ್ತು ಬ್ರೆಡ್ನ ನಾವು ಗ್ರೈಂಡ್ ಮಾಡ್ಕೋಬೇಕು, ಜೊತೆಗೆ ಬೆಲ್ಲದ ಪುಡಿ. ಸರಿನಾ? ಇಷ್ಟೇ ಐಟಮ್ಸು, ಎಲ್ಲ ಮನೇಲಿರೋ ಐಟಮ್ಸೇ. ಬ್ರೆಡ್ ಒಂದು ತೊಗೊಬಂದ್ರೆ ಆಯಿತು. ತುಂಬ ಈಸಿಯಾಗಿ ಸಿಂಪಲಾಗಿ ಬೇಗ ಮಾಡ್ಕೊಬಿಡ್ಬೋದು. ಫಸ್ಟು ಪ್ಯಾನ್ನ ಇಟ್ಕೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಿಗೆ ನಾವು ಈ ಕೊಬ್ಬರಿ ತುರಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಉಗುರು ಬೆಚ್ಚಿಗೆ ಹುರ್ಕೋಬೇಕು. ನಾನೇನು ಹುರಿತಾ ಇದ್ದೀನಿ ಅಂದರೆ ನಂತರ ಹಸಿ ಕೊಬ್ಬರಿ ಸ್ವಲ್ಪ ಮೆತ್ತಗಾದರೆ ಹಸಿ ಕಾಯಿ ಇರುತ್ತಲ್ವ, ಆ ಕೊಬ್ಬರಿ ಇದ್ದಿದ್ರು, ಹಾಗಾಗಿ ನಾನು ಹುರ್ಕೋತಾ ಇರೋದು. ಡಿಸಿಕೇಟೆಡ್ ಕೊಕೊನಟ್ ಇದ್ದರೆ ನೀವು ಡೈರೆಕ್ಟ್ ಯೂಸ್ ಮಾಡ್ಕೋಬೋದು. ಅದನ್ನು ಹುರಿದು ತಗೊಂಡಾದಮೇಲೆ ಸಪ್ರೇಟಾಗಿ ಈಗ ಇನ್ನೊಂದು ಕಡೆಗೆ ಒಂದು 4-5 ಸ್ಪೂನಷ್ಟು ಬೆಲ್ಲದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಬೆಲ್ಲದ ಪುಡಿ ಹಾಕ್ಕೊಂಡು ಒಂದು 3 ಸ್ಪೂನ್ ಅಥವಾ 4 ಸ್ಪೂನು ಅಂತಂದರೆ ಈ ಕಾಫಿ ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು 5 ಮಿನಿಟ್ಸ್ 5 ನಿಮಿಷ ನೀಟಾಗಿ ಸ್ಟಿರ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ, ಹೈ ಫ್ಲೇಮ್ ಕೂಡ ಅಲ್ಲ, ಲೋ ಫ್ಲೇಮ್ ಕೂಡ ಅಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಅದು ಬೆಲ್ಲ ಫುಲ್ಲು ಡಿಸಾಲ್ವ್ ಆಗಬೇಕು, ಅಂದರೆ ಕರಗಬೇಕು. ಕರಗೋ ಗಂಟೆ ನೀಟಾಗಿ ಈ ಥರ ಕೈ ತಿರಿತಾ ಇರಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಸ್ವಲ್ಪ ಥಿಕ್ನೆಸ್ ಬರ್ತಾ ಇದೆ ಅಂತ ಅನ್ನುವಾಗ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಕನ್ಸಿಸ್ಟೆನ್ಸಿ ಆಲ್ಮೋಸ್ಟ್ ಈ ಥರ ಬಂತಲ್ವ. ನಾನು ಸ್ವಲ್ಪ ಬೆಲ್ಲದ ಪಾಕ ಎತ್ತಿಟ್ಕೋತಾ ಇದ್ದೀನಿ. ಕೇಸ್ ಜಾಸ್ತಿ ಆದರೆ ಆಮೇಲೆ ಮತ್ತೆ ಬೇಕಾದರೆ ಹಾಕೋಬೋದು ಅಂತ ಹೇಳಿಬಿಟ್ಟು. ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಬೆಲ್ಲ ಫುಲ್ ಕರಗಿ ನೀರಾಗಿರುತ್ತಲ್ವ, ಈ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ಇದಕ್ಕೆ ಬ್ರೆಡ್ ಪುಡಿ, ನಾವೇನು ಬ್ರೆಡ್ 1.5 ಕಪ್ಪಷ್ಟು ಬ್ರೆಡ್ನ ನೀಟಾಗಿ ಗ್ರೈಂಡ್ ಮಾಡ್ಕೋಬೋದು. ಬ್ರೆಡ್ ಆದರೂ ಹಾಕೋಬೋದು, ಬನ್ ಆದರೂ ಹಾಕೋಬೋದು. ಸೊ ಇದನ್ನು ಪುಡಿ ಮಾಡಿ ಬೆಲ್ಲದ ಪಾಕಕ್ಕೆ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನು ಇಲ್ಲ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡೋದು. ಜೊತೆಗೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಇದನ್ನು ಹಾಕೋತಾ ಇದ್ದೀನಿ, ಏನು ಕೋಕೋ ಪೌಡರು, ಚಾಕ್ಲೇಟ್ ಕೋಕೋ ಪೌಡರ್ ಸಿಗುತ್ತಲ್ವ ಅಂಗಡಿಯಲ್ಲೆಲ್ಲ ನಮ್ಮ ನಾರ್ಮಲಾಗಿ. ಸೊ ಅದನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಕನ್ಸಿಸ್ಟೆನ್ಸಿ ಈ ರೀತಿ ಬರುತ್ತೆ. ಸೊ ಇದು ಫುಲ್ಲು ಗ್ಯಾಸ್ ನಾವು ಸ್ಟವ್ ಆಫ್ ಮಾಡಿಕೊಂಡೇ ಮಾಡಬೇಕು. ಇದಿಷ್ಟು ಪ್ರೊಸೀಜರ್. ಪಾಕ ಮಾಡ್ಕೊಳ್ಳೋ ಗಂಟೆ ಅಷ್ಟೇ ಗ್ಯಾಸ್ ಆನಲ್ಲಿರಬೇಕು. ಪಾಕ ಮಾಡ್ಕೊಂಡಾದಮೇಲೆ ಗ್ಯಾಸ್ ಸ್ವಿಚ್ ಆಫ್ ಮಾಡಿಬಿಟ್ಟು ಬ್ರೆಡ್ ಪೌಡರು ಮತ್ತು ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿದು ಆ್ಯಪಲ್ ಕೇಕ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಈಗ ಕೈಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ಉಂಡೆಗಳು ನಮಗೆ ದಪ್ಪ ಬೇಕಂದರೆ ದಪ್ಪ, ಚಿಕ್ಕದು ಬೇಕು ಅಂದರೆ ಚಿಕ್ಕ, ಆ ರೀತಿ ಸೈಜಲ್ಲಿ ಬಾಲ್ ಮಾಡಿಕೊಂಡು ಈಗ ಒಂದೊಂದೇ ಬಾಲ್ನ ತಗೊಂಡು ಈ ಕೋಕೋ ಪೌಡರ್ ಇದೆಯಲ್ಲ ಅದರಲ್ಲಿ ನೀಟಾಗಿ ರೋಲ್ ಮಾಡಿಕೊಂಡು ಈ ರೀತಿ ಮಾಡ್ತಾಯಿದ್ರಲ್ಲ, ಈ ರೀತಿ ಅದ್ದಿ ಫುಲ್ಲು ಕಂಪ್ಲೀಟಾಗಿ ಅದ್ಬಿಟ್ಟು ಕೈಯಲ್ಲಿ ತರ ರೆಡಿ ಮಾಡ್ದಂಗೆ ಮಾಡ್ಕೊಂಬಿಡಿ. ನೀಟಾಗಿ ಕೋಟಿಂಗ್ ಕೂಡ ಆಗುತ್ತೆ. ಜಾಸ್ತಿ ಕೊಕೊನಟ್ ಇದೆ ಅನ್ನೋದು ಕೂಡ ಫೀಲ್ ಕೂಡ ಬರೋದಿಲ್ಲ. ತುಂಬಾ ಟೇಸ್ಟಿಯಾಗಿ ಬಂತು. ಇಷ್ಟು ಸಿಂಪಲಾಗಿ ಮಾಡ್ಬೋದು ಅಂತ ನಂಗೆ ಗೊತ್ತಿರಲಿಲ್ಲ, ಐಡಿಯಾನೇ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಯಜಮಾನ್ರಿಗೆ ನಾನು 1 ಮಂತ್ ಆಯ್ತೇನೋ ಹೇಳಿ, ಅವ್ರು 1 ಮಂತ್ ಹಿಂದೆ ಕೇಳಿದ್ರು, ಶ್ರೀ ಈ ಥರ ಕೋಕೋನಟ್ ಆ್ಯಪಲ್ ಕೇಕ್ ಬರುತ್ತಲ್ಲ ಅದು ಮಾಡ್ಕೊಡಮ್ಮ ಅಂತ ಹೇಳಿದರು. ನಾನು ಮಾಡ್ತೀನಿ ಅಂತ 1 ತಿಂಗಳು ಆದಮೇಲೆ ನೆನಪಾಗಿ ಫ್ರೀ ಇದನ್ನ ಸರಿ ಮಾಡೋಣ, ಹೆಂಗೆ ಬರುತ್ತೆ ನೋಡೋಣ, ಚೆನ್ನಾಗಿ ಬರುತ್ತಲ್ಲ ಅಂತ ಮಾಡಿದ್ದು. ನಿಜವಾಗ್ಲೂ ಫಸ್ಟ್ ಅಟೆಂಪ್ಟ್ ತುಂಬ ಟೇಸ್ಟಿಯಾಗಿ, ಸಾಫ್ಟಾಗಿ, ಟೆಕ್ಸ್ಚರು ಸ್ವೀಟ್ ಕೂಡ ಮೈಲ್ಡಾಗಿ, ಹೆಂಗೆ ಬೇಕ್ರಿಯಲ್ಲಿ ಕೊಡ್ತಾರಲ್ಲ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅದೇ ರೀತಿ ಬಂದಿತ್ತು. ಖಂಡಿತ ಟ್ರೈ ಮಾಡಿ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಆ್ಯಪಲ್ ಕೇಕ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಸೊ ಇದೇ ರೀತಿ ಬೇರೆ ಹೊಸ ಡಿಫ್ರೆಂಟ್ ರೆಸಿಪೀಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈವನ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.